ಅಮ್ಮ ತಾಯೇ ಕಣ್ಣಿಲ್ದು ಕುಂಟಾನಮ್ಮ, ಕಾಲಿಲ್ದು ಕುಂಟಾನಪ್ಪ. ಒಂದ್ 5 ರೂಪಾಯಿ ಇದ್ರೆ ಕೊಡಿ ಸರ್. ಅಮ್ಮ ತಾಯಿ ಸರ್ ಸರ್ ಒಂದ್ 5 ರೂಪಾಯಿ ಕೊಡಿ ಸರ್. ಸರ್ 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 ಹೋಗಯ್ಯೋ. ಹೋಗಲ್ಲ. ಅಮ್ಮ ತಾಯೇ ಸರ್ ಸರ್ ಭಿಕ್ಷೆ ಹಾಕಿ ಸರ್. ಹಾಕಿ ಸರ್. ಚಿಲ್ಲರೆ ಇಲ್ವಲ್ಲ? ಚಿಲ್ಲರೆ ಅಲ್ವಾ? ಎಷ್ಟು ಬೇಕು ಸರ್? 500 ರೂಪಾಯಿ 1000 ರೂಪಾಯಿಗ? ನನ್ ಮಕ್ಳ ಭಿಕ್ಷೆ ಬಿಡೋಗ್ರಿ. ಸರ್ ಸರ್ ಭಿಕ್ಷೆ. ಏನ್ ನನ್ ಮಕ್ಳಪ್ಪ, ಯಾವನು ಭಿಕ್ಷೆನೆ ಆಗ್ತಾ ಇಲ್ವಲ್ಲ, ಎಲ್ಲ ಒಡೆಯಕ್ಕೆ ಬರ್ತಾರೆ. ಅಮ್ಮ ತಾಯೇ ಸರ್ ಸರ್ ಭಿಕ್ಷೆ ಹಾಕಿ ಸರ್. ಹಾಕಿ ಸರ್. ಸರ್ ಏನ್ಲ ಮಾದಾ ನೀನಾ? ಸರಿಯಾಗಿ ಭಿಕ್ಷೆ ಬೇಡ್ತಾ ಇದ್ಯಾ? ಅಯ್ಯೋ ಏನ್ ಬೇಡೋದೋ ಏನೋ, ಹೋಗಿ ಹೋಗಿ ಕಿತ್ತೋದ್ ಏರಿಯಾಗ ಹಾಕಿಸ್ಬಿಟ್ಟಿದ್ಯಲ್ಲಯ್ಯ. ಅಣ್ಣಮ್ಮನ್ ದೇವಸ್ಥಾನದ ಹತ್ರನೋ ಆನಂದರಾವ್ ಸರ್ಕಲ್ ಹತ್ರನೋ ಅಟ್ಲೀಸ್ಟ್ ಕಳಾಸ್ಪಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಆದ್ರೂ ನನ್ನನ್ನ ಹಾಕಿಸ್ಬಿಡ್ಬಾರ್ದಾಗಿತ್ತೇನಯ್ಯ. ಆ ಏರಿಯಾ ಎಲ್ಲ ಸಿಗ್ಬೇಕು ಅಂದ್ರೆ ಬೇಜಾನ್ ಇನ್ಫ್ಲೂಯೆನ್ಸ್ ಬೇಕು. ಮೊದಲು ಈ ಏರಿಯಾಲಿ ಚೆನ್ನಾಗಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡು, ಆಮೇಲೆ ಬೇಕಾದ್ರೆ ಆ ಏರಿಯಾ ರೆಕಮೆಂಡ್ ಮಾಡ್ತೀನಿ. ಹಂಗಂತೀಯ? ಓಕೆ ಬಾಯ್, ಸಿ ಯು. ಅಯ್ಯ ಏನ್ ಸಿಯದ ಏನ, ಬೆಳಿಗ್ಗೆಯಿಂದ 1 ನಯ ಪೈಸೆನು ಸೀತಾ ಇಲ್ವಲ್ಲ. ಅಮ್ಮ ತಾಯೇ ಬೇಗ ಮನೆಗೆ ಹೋಗೋಣ. ಯಾಕೆ? ನಮ್ಮಮ್ಮ ಕಾಯ್ತಿರ್ತಾರೆ. ಅಯ್ಯೋ ಕಾಯ್ತಾ ಇಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಕಣೋ. ನೀವು ಮುಂದುವರ್ಸಿ 5 ರೂಪಾಯಿ ಹಾಕ್ಬಿಟ್ಟು ಅದೇ ಮೂಡ್ನಲ್ಲಿ ಮುಂದುವರ್ಸಿ. ಲವರ್ಸ್ ಲವ್ ಮಾಡ್ತಾ ಇದ್ರೆ ಮಧ್ಯೆ ಬಂದು ಭಿಕ್ಷೆ ಬೇಡ್ತಿಯಲ್ಲೋ, ನಾಚಿಕೆ ಆಗಲ್ಲ ನಿನ್ಗೆ? ಹಲೋ, ನಾನೇನ್ ಮಾಡ್ಬಾರ್ದು ಕೆಲಸ ಮಾಡ್ಲಿಲ್ವಲ್ಲಣ್ಣ. ರಾಜಕಾರಣಿಗಳು ಜನಗಳ ಹತ್ರ ಓಟ್ ಕೇಳೋದು ಭಿಕ್ಷೆ ಅಲ್ವಾ? ಅಷ್ಟೇ ಯಾಕೆ ನಿಮ್ಮಂತ ಹುಡುಗರು ಇಂಥ ಜಾಗದಲ್ಲಿ ಇಂಥ ಹುಡುಗಿರ ಹತ್ರ ಮುತ್ಕೊಡು ಅಂತ ಕೇಳೋದು ಭಿಕ್ಷೆ ಅಲ್ವಾ? ಹಂಗೆಯ. ಸಾಕು ನೀನ್ ಹೀಗೆ ಬಿಟ್ರೆ ಇನ್ನೂ ಏನೇನೋ ಭಿಕ್ಷೆ ಅಂದ್ಬಿಡ್ತೀಯ. 5 ರೂಪಾಯಿ ಏನು 10 ರೂಪಾಯಿ ಕೊಡ್ತೀನಿ. ಈ ಕಡೆ ಯಾರು ಬರ್ತಾ ಇರೋ ಹಾಗೆ ನೋಡ್ಕೊ. ಅಯ್ಯಯ್ಯೋ, ಈ ಕಡೆ ಒಂದ್ ನೊಣ ಕೂಡ ನುಸುಳ್ಬಾರ್ದು ಸರ್, ಹಂಗ್ ನೋಡ್ಕೊತೀನಿ. ನೀವು ಮುಂದುವರ್ಸಿ. ಟಬ್ಗಮ್ಮ ಟಬ್ಗ. ಟಬ್ಗ ಅವನ್ ನನ್ನ ಭಿಕ್ಷಕನ್ ಮಾಡ್ದ, ಇವ್ರು ನನ್ನ ಪಿಪ್ ಕೆಲಸ ಮಾಡ. ಈ ನನ್ ಮಗನ್ ಎಷ್ಟು ಭಿಕ್ಷೆ ಬೇಡಿದ್ರು ಬಂದ್ ಕಾಸೆಲ್ಲ ಆ ಪರ್ಕೆ ತಲವನು ಆ ಮುನಿಯನು ಹೊಡ್ಕತಾವ್ರೆ. ಹೆಂಗನ ಮಾಡಿ ಪ್ರೆಸಿಡೆಂಟ್ ಗಿರಿ ಬಾಂಬಿಕ್ ಬಿಡ್ಬೇಕು. ಲೇಡೀಸ್ ಅಂಡ್ ಜೆಂಟಲ್ಮನ್, 1 ರೂಪಿ ಪ್ಲೀಸ್ ಸರ್. ಸರ್ ದಯವಿಟ್ಟು 1 ರೂಪಿ ಪ್ಲೀಸ್. ಸಿಸ್ಟರ್ ಬ್ರದರ್ 1 ರೂಪಿ ಪ್ಲೀಸ್. ಈ ನನ್ ಮಗನ್ ಎತ್ತು ಕಟ್ಟಿದ್ರೆ ಆ ಪ್ರೆಸಿಡೆಂಟ್ ಗಿರಿಗೆ ಬಾಂಬಿಕ್ಬೋದು. ನಾಟಿ ಮ್ಯಾನು, ಇದೆಲ್ಲ ಮನೇಲೆ ಕೊಡಕ್ಕಾಗಕ್ಕಿಲ್ವಾ? ಡಾರ್ಲಿಂಗು, ಎಂತ ಬ್ಯೂಟಿಫುಲ್ ಈವ್ನಿಂಗು. ನೀ ನನ್ ಜೊತೆ ಸದಾ ಹೀಗೆ ಇದ್ರೆ ಲವಿಂಗು, ಕಿಸ್ಸಿಂಗು, ಎಂಜಾಯಿಂಗು. ಆದ್ರೆ ನಮ್ ಫಾರಿನ್ ಟ್ರಿಪ್ ನೋ ಟೇಕಿಂಗು. ವೈ ಥಿಂಕಿಂಗು? ಅದಕ್ಕೆ ನಾನು ಆಲ್ರೆಡಿ ಹಾಕಿದ್ದೀನಿ ಒಂದು ಪ್ಲಾನಿಂಗು. ಎಸ್ ಡಾರ್ಲಿಂಗ್, ನಾವಿಬ್ರು ತಿರುಪತಿ ಸಂಘದ ಅಕೌಂಟ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗೋಯಿಂಗ್. ಅಲ್ಲಿ ಬ್ಯಾಂಕಿನಲ್ಲಿ ಹಣ ಇರ್ತೀವಿ ಅಂತ ಹೇಳಿ 2 crores ಟೇಕಿಂಗ್. ನಾವಿಬ್ರು ಅಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲಿಂಗ್. ಇಲ್ಲಿ ಎಲ್ರು ನಮಗೋಸ್ಕರ ವೇಟಿಂಗ್. ನಾವಿಬ್ರು ಅಲ್ಲಿ ಮ್ಯಾರೇಜಿಂಗು, ಹನಿಮೂನಿಂಗು, ಪ್ಲಾನಿಂಗು. ಸೂಪರ್ ಪ್ಲಾನಿಂಗು ಡಾರ್ಲಿಂಗು. ಹಾಗಾದ್ರೆ ಇವ್ನು ಸೀಟಿಂದ ಇಳಿಸಕ್ಕೆ ತಕ್ಷಣ ಕರೆಸಲೇಬೇಕು ಒಂದು ಮೀಟಿಂಗ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ವೆಲ್ಕಮ್. ಬನ್ನಿ ಮೇಡಮ್, ನಾನ್ ನಿಮಗೆ ಏನ್ ಮಾಡ್ಬೋದು ಮೇಡಮ್? ವಾಟ್? ಐ ಮೀನ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅನ್ನೋದನ್ನ ಕನ್ನಡದಲ್ಲಿ ಹೇಳಿದೆ. ನಾನು ನಿಮ್ಮ ಬಾಸ್ ನ ನೋಡ್ಬೇಕು. ಶೂರ್ ಕಮ್ ಆನ್ ಪ್ಲೀಸ್, ಕಮ್ ಆನ್ ಪ್ಲೀಸ್ ಕಮ್ ಸರ್. ಹಲೋ, ಬನ್ನಿ ಕೂತ್ಕೊಳ್ಳಿ. ಸತ್ಯಮೂರ್ತಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕ್ಯಾರಿ ಆನ್. ಮತ್ತೆ ನನ್ನನ್ನ ಕರೀಲೇ ಇಲ್ವಲ್ಲ ಸರ್? ಮತ್ತೆ ಅದು ನಾನು ಹೊಸ ಇಡೋದು ಮಾಡ್ಲೇ ಇಲ್ಲ. ಮಾಡದೇ ಇದ್ರೆ ಏನಾಯ್ತು ಸರ್? ಮಾಡಿದ್ರೆ ಮಾತ್ರ ಕರಿಬೇಕು.
ಏನಾಯ್ತು ಸರ್? ಏನಿಲ್ಲ ಸರ್, ಆವತ್ತು ನೋಡಿದ್ರೆ ಭುಜ ಅಲ್ಲಾಡಿಸ್ತಾ ಇದ್ರಿ, ಇವತ್ ನೋಡಿದ್ರೆ ಕೈ ಅಲ್ಲಾಡಿಸ್ತಾ ಇದ್ದೀರಾ. ಹಾಗೇನಿಲ್ಲ ಸರ್, ನಿಮ್ ಆಡ್ಗೆಲ್ಲ ನನ್ನನ್ನೇ ಕರಿಬೇಕು ಸರ್, ಪ್ಲೀಸ್ ಮಿಸ್ ಮಾಡಬೇಡಿ. ಹಾ, ಖಂಡಿತ ಕರಿತೀನಿ. ನನಗೆ ತುಂಬಾ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್. ಓಕೆ ಸರ್, ಬಾಯ್. ಮೇಡಮ್ 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 ಏನ್ ಮೇಡಮ್ ಇಷ್ಟು ಬೇಗ ಹೊರಟ್ಬಿಟ್ರಿ? ಯಾ ಮತ್ತೆ ನಾವಿಬ್ರು ಯಾವಾಗ ಸೇರೋದು? ಐ ಮೀನ್ ವೆನ್ ಶಾಲ್ ವಿ ಮೀಟ್ ಅಗೇನ್ ಅಂತ ಕನ್ನಡದಲ್ಲಿ ಹೇಳಿದೆ ಮೇಡಮ್. ನೆಕ್ಸ್ಟ್ ನಿಮ್ಮ ಆಡ್ ಶೂಟಿಂಗ್ಗೆ ನನ್ನನ್ನ ಕರೆದಾಗ. ಓಕೆ, ಬಾಯ್. ಬಾದಾಮಿ ಹಾಲು ಅಯ್ಯೋ ಮಾವ, ಕಿಟಕಿ ಬಾಗಿಲೆಲ್ಲ ಓಪನ್ ಆಗಿದೆ ಮಾವ. ನೀನ್ ಕೂತ್ಕೋ, ನೀನ್ ಕೂತ್ಕೋ. ಯಾಕೆ ಮಾವ ನಿಲ್ಲಿಸ್ಬಿಟ್ಟೆ? ನಾನ್ ಟ್ರೈನ್ ಚೈನ್ ಅನ್ನು ಯಾರೋ ಎಳೆದ್ ಬಿಟ್ಟಿದ್ದಾರೆ. ಶೆಡ್ಡಿಗೆ ಎನ್ಕ್ವೈರಿ ಮಾಡ್ತೀನಿ. ನೀನ್ ಮಲ್ಕೋ. ಅಲ್ಲ ಮಾವ, ಅಬ್ಬಾ, ಏನ್ ಸೆಕೆ. ನಾ ಕಿಟಕಿ ಬಾಗಿಲಲ್ಲಿ ತೆಗಿತೀನಿ. ನೀನ್ ಮಲ್ಕೋ 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 ಮಲ್ಕೋ. ಡೋಂಟ್ ವೆರಿ ಡಾರ್ಲಿಂಗ್. ಅಲ್ಲೇನ್ ಮಾಡ್ತಿದ್ಯ ಮಾವ? ಪಕ್ಕದ ಮನೆ ಬಂದಿರೋ ಫಸ್ಟ್ ನೈಟ್ ಜೋಡಿ ಏನೇನೋ ಮಾತಾಡ್ತಿದ್ದಾರೆ. ಅವ್ರ ವಿಷಯ ನಮ್ಗೆ ಯಾಕೆ ಮಾವ? ನಿಂಗ್ ಗೊತ್ತಿಲ್ಲ? ಅವ್ರ ಕಾರಿಂದ ಇಳಿದ ಕೂಡ್ಲೆ ರೋಡಲ್ಲೇ ತಪ್ಕೊಂಡು ಅಷ್ಟು ಕೊಳ್ಕಾಗ ನಡ್ಕೊಂಡವ್ರು ಇನ್ನು ಮನೆ ಒಳಗೆ ಎಷ್ಟು ಕೊಳ್ಕಾಗ ನಡ್ಕೋತಿದಾರೋ ಅನ್ನೋದನ್ನ ಚೆಕ್ ಮಾಡ್ತಾ ಇದೀನಿ. ಇನ್ನು ಸಮಾಜ ಸೇವೆ ಶುರುವಾಯ್ತು. ಡೋಂಟ್ ವೆರಿ ಡಾರ್ಲಿಂಗ್. ಇನ್ 5 ನಿಮಿಷ ಸರಿ ಮಾಡ್ತೀನಿ. ಮೊದ್ಲು ಹಾಸಿಗೆ ಮೇಲೆ ಮಲ್ಕೋ. ತಡಿ 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 ತಡಿ, ನಾನೇ ಎತ್ ಮಲಗಿಸ್ತೇನೆ. ಎಲ್ಲಿ ನಿನ್ ಬಲ್ಗಾಲ್ ಸ್ವಲ್ಪ ಆ ಕಡೆ ಇಡು, ಎಡಗಾಲ್ ಈ ಕಡೆ ತಗೋ. ಹಾಗೆ ಸ್ವಲ್ಪ ಸೀರೆ ಮೇಲೆ ಎಳ್ಕೋ. ಏ, ಈಗಲೇ ನಾಚಿಕೆ ಪಟ್ಕೊಂಡ್ರೆ ಆಮೇಲೆ ಯಾಕೆ? ಎಲ್ಲಿ ಈ ಎಡಗಾಲ್ ಎತ್ತಿ ನನ್ ತೊಡೆ ಮೇಲೆ ಇಡು. ಈಗ ಜಾದೂ ಮಾಡ್ತೀನಿ ನೋಡು. ಮೆತ್ಕೆ ಮೆತ್ಕೆ ನೋಡ್ತಾ ಇದೆ. ತಾಳು, ಹರಳೆಣ್ಣೆ ತರ್ತೀನಿ. ಓ, ಟಿವಿಯಲ್ಲಿ ಹೊಸ ರುಚಿ ಬಂದಾಗೆ. ಇದನ್ನ ಅಲ್ಲಿ ಇಟ್ಕೊಳ್ಳಿ, ಅದನ್ನ ಇಲ್ಲಿ ಇಟ್ಕೊಳ್ಳಿ, ಜೊತೆಗೆ ಹರಳೆಣ್ಣೆ ಇಟ್ಕೊಳ್ಳಿ, ಹರಳೆಣ್ಣೆ ಹಚ್ಚಿ. ಮತ್ತೆ ಫಸ್ಟ್ ನೈಟ್ ಅಂದ್ರೆ ಹೇಗಿರ್ಬೇಕು ಮಾವ? ಫಸ್ಟ್ ನೈಟ್ ಅಂದ್ರೆ ಹಾಡು ಹೇಳ್ಕೊಂಡು ಗಲಾಟೆ ಮಾಡ್ಕೊಂಡು ಇರೋದಲ್ಲ, ಸೈಲೆಂಟ್ ಆಗಿರ್ಬೇಕು. ನೀನ್ ಇದ್ದ ಹಾಗೆ. ಹರಳೆಣ್ಣೆ ಹಚ್ಚಾಯ್ತು. ಈಗ ಜಾದೂ ಮಾಡ್ತೀನಿ ನೋಡು. ಎಲ್ಲಿ ಕಣ್ಮುಚ್ಚು. 1 2 3. ಹೋಯ್ತು ಹೋಯ್ತು, ಹಾಳಾಗೋಯ್ತು. ನಮ್ ದೇಶದ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ಎಂತ ಭವ್ಯವಾದ ಸಂಸ್ಕೃತಿ ನಮ್ದು. ಕಾಳಿದಾಸ ಶಾಕುಂತಲ ಬರ್ದ, ವಾಲ್ಮೀಕಿ ರಾಮಾಯಣ ಬರ್ದ, ಕಾಮಸೂತ್ರ ಬರ್ದ. ಇಂತ ಭವ್ಯವಾದ ಸಂಸ್ಕೃತಿ ನಮ್ ದೇಶವನ್ನ ಯುವ ಜನಾಂಗ ಹಾಳು ಮಾಡಾಕ. ಇದೊಂದ್ ಸ್ವಲ್ಪ ತಿಕ್ಕರೆ ಎಲ್ಲ ಸರಿ ಹೋಗತ್ತೆ. ಈಗ ಅಬ್ಬಾಬಾಬಾಬಾ, ಎಂತ ಕೊಳಕ್ ಮಾತು, ಕಿವಿಯಿಂದ ಕೇಳಕ್ ಆಗ್ತಾ ಇಲ್ಲ.
ಕೇಳೋಕ್ಕಾಗಲ್ಲ ಅಂತ ಮತ್ತ್ಯಾ ಕಿವಿ ಹೊಡ್ತಾ ಇದ್ಯಾ? ಯಾಕಂದ್ರೆ ಇವ್ರು ಇನ್ನೂ ಒಳಗಡೆ ಏನ್ ಕೊಳಕ್ ಮಾತಾಡ್ತಿದಾರ ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ನೈಟ್ ಹೀಗಾಗೋಯ್ತಲ್ಲೋ. ಡೋಂಟ್ ವೆರಿ ಡಾರ್ಲಿಂಗ್, ಇನ್ನು ಫುಲ್ ನೈಟ್ ಇದೆ ಮ್ಯಾಚ್ ಆಡೋದಕ್ಕೆ. ಹೌದೌದೌದು, ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದ್ದಾಗೆ ಇದು 1 ನೈಟ್ ಮ್ಯಾಚ್. ಅದಕ್ಕೆ ಆವಾಗಿನ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಂಗೆ ಎತ್ತಿ ಅಲ್ಲಿಡು, ಬೌಲಿಂಗ್ ಮಾಡು, ಬ್ಯಾಟಿಂಗ್ ಮಾಡು, LBW ಆಯ್ತು. ಅಯ್ಯೋ ಮಾವ, ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಅವ್ರ ಕೆಲ್ಸ ಅವ್ರು ಮಾಡ್ತಾರೆ, ನಿನ್ ಕೆಲ್ಸ ನೀನ್ ಮಾಡು. ನನ್ ಕೆಲ್ಸ ಎಲ್ಲ ನಾನು ಫಿನಿಶ್ ಮಾಡೇ ಇಲ್ಲಿಗೆ ಬಂದಿರೋದು. ಈಗ ಹೇಗಿದೆ ಡಾರ್ಲಿಂಗ್? ಅಪ್ಪ ಆರಾಮಾಗಿದೆ. ಇದು ಮಂತ್ರದಂಡ, ಮುಟ್ಸಿದ್ರೆ ನವ್ವೆಲ್ಲ ಮಾಯ. ಓಹೋ, ನಿನ್ ಮನೆ ಅಯ್ಯೋ, ಇನ್ ತಡಿಯಕ್ ಆಗುದಿಲ್ಲ. ಇವ್ರನ್ನ ಹೀಗೆ ಬಿಟ್ಬಿಟ್ರೆ ರಾತ್ರಿ ಎಲ್ಲ ಇವ್ರು ಕ್ರಿಕೆಟ್ ಕಾಮೆಂಟ್ ಕೇಳ್ಬೇಕಾಗತ್ತೆ. ಮಾಡ್ತೇನೆ ಇವ್ರಿಗೆ. ನೀವ್ ಮಲ್ಕೋ. ಏನಾದ್ರು ಮಾಡ್ಕೊ ಹೋಗು. ಹೊಟ್ಟೆ ಉಡ್ಸ್ತೀರಾ? ಕ್ರಿಕೆಟ್ ಕಾಮೆಂಟ್. ಓ, ಅಲ್ಲೇನೋ ದುರಂತ ನಡೆದಿರೋ ಹಾಗೆ ಕಾಣಿಸುತ್ತೆ. ಬಾ ನೋಡ್ಕೊ ಬರೋಣ. ನೀವೇ ಹೋಗಿ ನೋಡ್ರಿ. ಸರಿ. ಹೇಗೆ? ಅಯ್ಯೋ, ಬುಡ್ಡ ನನ್ ಮಗ. ಏನೋ ದುರಂತ ನಡೆದಿದೆ, ನೋಡೋಣ ಅಂತ ಬಂದ್ರೆ ಏನು ನಡೆದೇ ಇಲ್ವಲ್ಲ. ದುರಂತ ನಡಿಬೇಕಾ? ಈಗ ನಡೀತೆ ದುರಂತ. ತಲೆ ಮೇಲೆಲ್ಲ ಕಲ್ ಬೀಳ್ತಾ ಇದೆಯಲ್ಲಪ್ಪ. ಇದು ಬಾಣಾಮತಿನೇ. ತಲೆ ತಿರುಗೋ ಅಂತ ಸೆನ್ಸೇಷನಲ್ ನ್ಯೂಸು. ಹೇಗೆ ಸರ್ ಕಾನ್ಸೆಪ್ಟ್? ಇದು ನಮ್ಮನೆ ಪಕ್ಕದಲ್ಲೇ ಟ್ರೈನ್ ಟ್ರ್ಯಾಕ್ ಇದೆಯಲ್ಲ ಸರ್, ಅದ್ರ ಸೌಂಡ್ ಒಳಗೆ ಸರ್. ಹಾ, ಈಗ ಹೇಳಿ ಸರ್. ಹಾ, ಆಯ್ತು ಸರ್. ಓಕೆ, ಮಾಡ್ತೀನಿ ಸರ್. ಆಯ್ತು ಸರ್, ಖಂಡಿತ ಸರ್. ಓಕೆ ಸರ್. ಏನು? ತಲೆ ಬಚ್ಬೇಡ. ವಾಟ್? ನಾನ್ ತಲೆ ಬಾಚೋದ? ಏಯ್, ನಿಂಗೆ ಹತ್ರ ಬಾಚ್ಕೋ ಹೋಗು. ಅಜ್ಜಿ ಹತ್ರ ಬಾಚ್ಕೋ ಹೋಗು. I am very sorry, Mr. Narasimha. I am very, very busy. I am having Horlicks, you know. ಹಾಗಾದ್ರೆ ನೀನ್ ಇವತ್ತು ಸ್ಕೂಲ್ಗೆ ಹೋಗ್ಬೇಡ. ನಾನೊಂದು ಕಂಪ್ನಿ MD ಆಗಿ ತಲೆ ಬಾಚೋದ? ನೋ ಚಾನ್ಸ್. ಏಯ್, ಸುಮ್ನೆ ಇರು. ಆರ್ಮುಗಂ ಸರ್, ಆ ಆಡ್ ಫೈಲ್ ಕೊಡಿ. ತಗೊಳ್ಳಿ ಸರ್. ಯಾಕೋ ಎಲ್ಲದಕ್ಕೂ ಅಳ್ತಾ ಇರ್ತೀಯ? ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಸರು ಆರ್ಮುಗಂ ಬದಲು ಅಳುಮುಗಂ ಅಂತ ಇಡ್ಬೇಕಾಗಿತ್ತು. ಅಳೋದನ್ನ ನಿಲ್ಸು, ಮೊದ್ಲ ಫೋನ್ ಯಾರ್ದಂತ ನೋಡು. ನನಗ್ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳು. ಹಲೋ, ನಾನ್ರಿ ನರಸಿಂಹ ಮಾತಾಡ್ತಿರೋದು. ಸತ್ಯಮೂರ್ತಿ ಅಲ್ರಿ? ಯಾಕೋ ಇನ್ನೂ ಅಳ್ತಾ ಇದೆಯಲ್ಲೋ? ಯಾರಾದ್ರೂ ಹೊಗೆ ಹಾಕಿಸ್ಕೊಂಡವ್ರೇನೋ? ಮೊದ್ಲೇ ಹೇಳಕ್ ಆಗಲ್ವೇನು? ಗುಡ್ ಮಾರ್ನಿಂಗ್ ಸರ್. ರೀ, ನಾನ್ ಬರೋದ್ ಲೇಟ್ ಆಗುತ್ತೆ. ಆ ಬ್ಲೇಡ್ ಅಡ್ವರ್ಟೈಸ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಸಿಡ್ರಿ. ಟೇಬಲ್ ಮೇಲೆ ರೆಡಿ ಇದೆ ಸರ್. ಯಾವಾಗ ಬರ್ತೀರಿ ಸರ್? ಜಡೆ ಹಣಿಯೋದು ಮುಗಿದ್ಕೊಳ್ಳೆ ಬಂದ್ಬಿಡ್ತೀನಿ. ಯಾರ್ ಜಡೆ ಸರ್? ತಲೆ ಇಟ್ಟೆ ಸಾಕು, ಮೊದ್ಲು ಕೆಲ್ಸ ನೋಡ್ರಿ. ಸರಿ ಸರ್. ನಮ್ ಬಾಸ್ ಯಾವಾಗ ಜಡೆಯಿಂದ ಸುತ್ತೋಗ್ ಶುರು ಮಾಡಿದ್ರು? ಸುಮ್ನೆ ಕೂತ್ಕೊಳ್ಳೆ. ಸ್ವಲ್ಪ ನೋಡು ಡ್ಯಾಡಿ. ನಾನೇನ್ ನೋಡೋದ? ನೋ ಚಾನ್ಸ್. ಅಯ್ಯೋ ಮೂದೇವಿ, ತಲೆ ಕೂದ್ಲು ಉದ್ದ ಇದ್ರೆ ಏನ್ ಬಂದೇ ಬರುತ್ತೆ. ನೀನ್ ಬೂತ್ ಕನ್ನಡಿ ಹಿಡಿದ್ ನೋಡಿದ ತಕ್ಷಣ ಏನ್ ಓಡೋಗ್ಬಿಡತ್ತಾ? ಹೇಗೆ? ಅಯ್ಯೋ ಪಾಪಿ, ಅಷ್ಟು ಚೆನ್ನಾಗಿದ್ ಕೂದ್ಲನ್ನ ಕತ್ತರಿಸ್ಬಿಟ್ಟಿಯಲ್ಲೋ. ನೀನೇ ತಾನೇ ಹೇಳಿದ್ದು ಉದ್ದ ಕೂದ್ಲಿದ್ರೆ ಏನ್ ಬರುತ್ತೆ ಅಂತ. ಇವಾಗ ಯಾವ ಏನ್ ಬರುತ್ತೆ? ಇನ್ನೇನಾದ್ರೂ ಬರುತ್ತೆ ಅಂದ್ರೆ ತಲೆನೇ ಬೋಳ್ ಹೊಡ್ಸ್ಬಿಡ್ತೀಯಾ? ಹೌದು, ಓಡಾಡ್ಸ್ಬಿಡ್ತೀನಿ. ಹೆಂಗಸ್ರ ಕೆಲಸ ಗಂಡಸ್ರು ಕೊಟ್ರೆ ಹೀಗೆ ಆಗೋದು. ಅದಕ್ಕೆ ನಾನ್ ದಿನಾ ಬಡ್ಕೊಳ್ಳೋದು ನೀನ್ ಇನ್ನೊಂದ್ ಮದ್ವೆ ಆಗು ಅಂತ. ತೀರ್ಕೊಂಡಿರೋ ಹೆಂಡತಿ ನೆನ್ಪಲ್ಲಿ ಎಷ್ಟು ದಿನ ಅಂತ ಕಾಲ ಕಳಿತೀಯ? ನಿನ್ ಮಗಳನ್ ನೋಡ್ಕೊಳಕಾದ್ರೂ ಯಾರಾದ್ರೂ ಒಬ್ರು ಬೇಡ್ವೇನೋ? ಎಷ್ಟ್ ದಿನ ಆದ್ರೂ ನನಗೆ ಇವಳನ್ನ ಮರೆಯಕ್ ಆಗ್ತಾ ಇಲ್ಲ. ನನ್ ಮಗಳನ್ನ ನೋಡ್ಕೊಳಕ್ ನಾನಿದ್ದೀನಿ, ಇನ್ಯಾವಳ ಬರೋದ್ ಬೇಕಾಗಿಲ್ಲ. ಎಷ್ಟು ದಿನ ಅಂತ ನೀನೇ ನೋಡ್ಕೊಳ್ತೀಯೋ? ಹೆಣ್ಮಕ್ಳು ಬಾಳೆ ಗಿಡದ ತರ ಬೇಗ ಬೆಳೆದು ವಯಸ್ಸಿಗೆ ಬಂದ್ಬಿಡ್ತಾರೆ. ಅವ್ರ ಪ್ರಾಬ್ಲಮ್ನೆಲ್ಲ ಗಂಡ್ಸಾದ್ ನಿನ್ನ ಹತ್ರ ಹೇಳ್ಕೊಳಕ್ ಆಗತ್ತೇನೋ?
ಹೋಗ್ಲಿ ನಾನಾದ್ರೂ ನೋಡ್ಕೊಳ್ಳೋಣ ಅಂದ್ರೆ ಅಲ್ಲಿವರೆಗೆ ನಾನ್ ಬದುಕಿರ್ತೀನೋ ಇಲ್ಲೋ. ನಿನ್ನೆ ಕೂಡ ನಿಮ್ ಸೋದರತ್ತೆ ಬಂದೋದ್ರು. ರಾಗಿಣಿ ನಿನ್ಗೋಸ್ಕರನೇ ಕಾಯ್ಕೊಂಡಿದಾಳಂತೆ. ಬಂದ ಸಂಬಂಧನೆಲ್ಲ ಬೇಡ ಅಂತಿದಾಳಂತೆ. ಹೌದಾ? ನೀನ್ ಅವಳನ್ ಮದ್ವೆ ಆಗು. ನಿನ್ ಮಗಳಿಗೆ ಒಳ್ಳೆ ತಾಯಿ ಆಗ್ತಾಳೆ, ನಿನಗೂ ಒಳ್ಳೆ ಹೆಂಡತಿ ಆಗ್ತಾಳೆ. ನೋಡು ಹೇಗ್ ಲಕ್ಲಕ ಅಂತಿದ್ದಾಳೆ. ಲಕ್ಲಕ 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 ಅಂತಿದ್ರೆ ನೀನೇ ಮದ್ವೆ ಆಗು. ನೋಡ್ದ್ಯಾ, ನೀನ್ ನಮ್ಮನ್ ಬಿಟ್ಟು ಹೋಗಿದ್ರಿಂದ ನನ್ ಗತಿ ಏನಾಯ್ತು ಅಂತ. ದಿವ್ಸ ನಮ್ಮಮ್ಮ ನನ್ ತಲೆ ತಿಂತೀರ, ಇನ್ನೊಂದ್ ಮದ್ವೆ ಆಗು ಇನ್ನೊಂದ್ ಮದ್ವೆ ಆಗು ಅಂತ. ನೀನೇ ನನ್ನ ಹೃದಯದ ತುಂಬಿರುವಾಗ ನಾನ್ ಹ್ಯಾಂಗ್ ಮದ್ವೆ ಆಗ್ಲಿ ಹೇಳು? ಸೆಲ್ಫ್ ಹಿಪ್ನಾಸಿಸ್ ಅಂದ್ರೆ ಸ್ವಸಂಮೋಹಿನಿ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನ ನೀವು ಬಹಳಷ್ಟು ನೀವೇ ಸ್ಫೂರ್ತಿ ತುಂಬ್ಕೋಬೇಕಾದಾಗ ಕಣ್ಣು ಮುಚ್ಕೊಂಡು ಟ್ರೈ ಟು ಗೋ ಟು ಟ್ರಾನ್ಸ್. ಕಮ್ ಆನ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಸಕ್ಸೀಡ್, ಯಸ್, ಐ ಗಾಟ್ ದ ಪವರ್, ಯಾ ಯಾ. ಆಗ ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡೋಣ. Come on, come on. Yes, I can do it. Come on, come on, come on. ಪರವಾಗಿಲ್ಲ, ಒಂದ್ ರೀತಿ ವರ್ಕೌಟ್ ಆಗ್ತಾ ಇದೆ. ಮುಂದೆ ಟ್ರೈ ಮಾಡೋಣ. ನಿಮಗೆ ಟೆನ್ಷನ್ ಜಾಸ್ತಿ ಆಗಿ ಎಮೋಷನಲ್ ಆಗಿ ಬಿಪಿ ಜಾಸ್ತಿ ಆದಾಗ ಯು ಕ್ಯಾನ್ ಟ್ರೈ ದಿಸ್. ಹಾಗೆ ಕಣ್ಮುಚ್ಕೊಂಡು ರಿಲ್ಯಾಕ್ಸ್, ಕೂಲ್ ಡೌನ್, ಕೂಲ್ ಡೌನ್. ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಮೀ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನನಗೇನೂ ಆಗ್ಲಿಲ್ಲ. ಕೂಲ್ ಡೌನ್, ಕೂಲ್ ಡೌನ್. ಈಗ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ. Cool down, cool down, cool down. Nothing has happened to me. Cool down, cool down, cool down. ಅಬ್ಬಾ, ಎಷ್ಟು ಸಮಾಧಾನ ಆಯ್ತು. ವೆರಿ ಗುಡ್. ಈ ಪ್ರೋಗ್ರಾಮ್ ನಾನು ಡೈಲಿ ನೋಡ್ಬೇಕು, ಮರಿಬಾರ್ದು. ಸಚಿವರಿಂದ ಚುನಾವಣಾ ಭಾಷಣ. ಮಂಗಳೂರಲ್ಲಿ ಸರಣಿ ಸ್ಫೋಟದಿಂದ 8 ಜನ ಸತ್ರಂತೆ. ಅಲ್ಲೇ ಡೆಂಗು ಜ್ವರ ಬಂದು 10 ಜನ ಬಲಿ. ಕೃಷ್ಣಪ್ಪನವ್ರೆ, ನಿಂತ್ಕೊಳ್ಳಿ. ಇವತ್ತು ಪೇಪರ್ ನೋಡಿರ ನೀವು? ಎಂತ ದುರಂತ ಸುದ್ದಿ ಇದೆ. ಮಂಗಳೂರಲ್ಲಿ ಸರಣಿ ಸ್ಫೋಟದಿಂದ 8 ಜನ ಸತ್ರಂತೆ. ದುರಂತ ಅವ್ರೆ, ನನಗೀಗ ಅರ್ಜೆಂಟ್ ಕೆಲಸ ಇದೆ. ಸಾಯಂಕಾಲ ಸಿಗ್ತೀನಿ. ಸರಿ, ಸಾಯಂಕಾಲ ಬಂದ್ಬಿಡಿ. ಬೇಗ ಇನ್ನೊಂದಿಷ್ಟು ನ್ಯೂಸ್ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ನಾನು ಅನ್ಕಂಡೆ ಅದ್ ಹೀಗೆ ಆಗತ್ತೆ ಅಂತ. ಹಾಗೆ ಆಯ್ತು ನೋಡು. ಅಲ್ಲ, ಪಾಪದ ಹೊರೆ ಹೆಚ್ಚಾದ್ರೆ ಹುಚ್ಚರಾಗ್ತಾರಂತೆ. ಕೆಟ್ಟಗಾಲ ಬಂತು ಅಂದ್ರೆ ಕಾಲಿನ ಕೆರ ಕಾಳಿಂಗ ಸರ್ಪವಾಗಿ ಕುತುಕುತ್ತಂತೆ. ಅಲ್ಲ ಚೂಡಾಮಣಿ, ತೆಪ್ಪ ಮಲಗಿದ್ದ ಹಾವನ ಹುತ್ತಕ್ಕೆ ಕೈ ಹಾಕಿ ಕೆಣಕ್ಬಿಟ್ಟು ಈಗ ಒಬ್ರು ತಲೆ ಮೇಲೆ, ಒಬ್ರು ಕಿವಿ ಮೇಲೆ, ಒಬ್ರು ಬಾಯಿ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ರೆ ಏನ್ ಹೇಳೋದು ಹೇಳು? ಹಳ್ಕಟಿ, ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು. ಎಲ್ಲಾ ಕೆಲ್ಸನೂ ಒಟ್ಟಿಗೆ ಮಾಡ್ತಿದ್ರು, ಈಗ ಅವಮಾನನು ಒಟ್ಟಿಗೆ ಮಾಡಿಸ್ಕೊಳ್ತಿದಾರೆ ಅಲ್ವಾ? ನಾನು ಅನ್ಕೊಂಡೆ ಹೀಗೆ ಹೇಳ್ತೀಯ ಅಂತ, ಹಾಗೆ ಹೇಳ್ದೆ ನೋಡು. ನೋಡಿದ್ರೇನ್ರಿ ಅವನು 319. ಅನ್ಕೊಂಡೆ ನೀವು ಕರಿತೀರಿ ಅಂತ. ಹಾಗೆ ಕರೆದ್ರಿ ನೋಡಿ. ಏನಾರು ಉಳಿಸಿದಿರಾ? ನಿನ್ನೆಲ್ಲ ಕಣೋ ಇಡಿಯಟ್. 319 ರಿಪೋರ್ಟಿಂಗ್ ಸರ್. 319 ಅವಳು ಸೈನ್ ಮಾಡಿರೋ ಪೇಪರ್ ನಲ್ಲಿ ನನ್ನ ಗಂಡ ಕುಡುಕ ಕಡಕ ಇವತ್ತು ಕುಡಿದ್ಬಿಟ್ಟು ಬಂದು ಸಾಯಿಸ್ತೀನಿ ಅಂದ. ಇದಕ್ಕೆ ಕಾರಣ ನನ್ನ ತಂದೆ ಕೊಡಬೇಕಾದ ವರದಕ್ಷಿಣೆ ಅಂತ ಬರೆದು ಸರಿಯಾಗಿ ವ್ಯವಸ್ಥೆ ಮಾಡು. ಅಯ್ಯೋ, ಹಾಗೆ ನಿಮ್ ಗಂಡನ್ನು ಇಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಹಾಕಿ ಬಂದ್ಬಿಡು ಅಂತ ಹೇಳ್ಬಿಡು. ಹಾಗೆ ಮತ್ತೆ ಇಲ್ಲಿಗೆ ಬಂದೆ. ನಾನು ಅನ್ಕೊಂಡೆ ಅಲ್ಲಿ ಹೇಗೆ ಆಗತ್ತೆ ಅಂತ. ಹಾಗೆ ಆಯ್ತು ನೋಡಿ. ಪಾಪಿ ದೇವ ಹುಲಿ ಕೈಯಿಂದ ತಪ್ಪಿಸ್ಕೊಂಡು ಹೆಬ್ಬಾವ ಕೈಗೆ ಸಿಕ್ಕಾಕೊಂತು ಅಂತ ಅವಳ ಹೆಸರಿನಲ್ಲಿ ಮೌನ ಆಚರಿಸಿ ಅವಳ ಆತ್ಮಕ್ಕೆ ಶಾಂತಿ ಕೋರೋಣ ಅಂತ ಬಂದೆ. ಮಾಡು. ಈ ವಯಸ್ಸಿನಲ್ಲಿ ನೀನು ಬೇರೆ ಏನೋ ಮಾಡಕ್ಕಾಗಲ್ಲ. ಬರೀ ಮೌನನೇ ಆದ್ರೆ ಮಾಡು. ಮಾಡ್ತೀನಿ.
ಅಮ್ಮ ಮಹಾನ್ ಶ್ರೇತ್ರಿ ಅನ್ಸೂಯ. Yeah, Roger Moria. What? Call from Torrent. Connect me. Hello. Hi, Roger Moria. Hi, Sin Kennedy. How are you? Okay. What? 15 crores. I'll send it to tomorrow. ನಮಸ್ಕಾರ You ರೀ. scoundrel. ನಾನಾ? Oh, Dimagala. Sin Kennedy. Okay. I'll call you back tomorrow. Bye-bye. Who are you? ನಾನ್ರಿ ಹಳಕಟ್ಟಿ. What cutting? ವಾಟ್ ಕಟ್ಟಿ ಅಲ್ರಿ, ಹಳಕಟ್ಟಿ ಅಂತ ನಮ್ಮ ಯಜಮಾನರು ಸ್ವತಂತ್ರ ರಾಯರು ಹೇಳ್ ಕಳ್ಸಿದ್ರು. ತಾನೇ ರೋಗದ ಮೋರು. No, Roger More. Roger More. ನಿಮ್ಮ ಹತ್ರ ಏನೇನಿದೆ? ನಮ್ಮ ಹತ್ರನ ಪಾಪದ ಖಜಾನೆ ಇದೆ, ಮೈ ತುಂಬಾ ರೋಗವಿದೆ, ಮನಸ್ ತುಂಬಾ ಆ ಭರ್ತನ ಭಯ ಇದೆ, ಜೋಬ್ನಲ್ಲಿ ಮಿಷಿನ್ ಇದೆ, ಕಿವಿ. ಅದಲ್ಲ, ಗೂಡ್ಸ್. ಮಾಲ. ಅಯ್ಯ, ಅದನ್ನ ಯಾಕೆ ಕೇಳ್ತೀರಾ? ನಮ್ಮ ದೇಶದ ದೇವರ ವಿಗ್ರಹಗಳನ್ನೆಲ್ಲ ಸೀಕ್ರೆಟ್ ಅಂಡರ್ ಗ್ರೌಂಡ್ ನಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದ್ದೀವಿ. ಬೇಕಾದ್ರೆ ನಮ್ಮ ಯಜಮಾನಿಗೆ ಒಂದ್ಸಲಿ ಫೋನ್ ಮಾಡಿ ಕೇಳಿ. ನಾನೇ ಮಾಲ. ಆಯ್ತು. ಹಲೋ, ಯಾರು? ಯಜಮಾನ್ರ? ನಾನು ಹಳಕಟ್ಟಿ. ನಾನು ಅನ್ಕೊಂಡೆ ನೀವು ಹೀಗೆ ಹೇಳ್ತೀರಿ ಅಂತ. ಹಾಗೆ ಹೇಳಿದ್ರು ನೋಡಿ, ಅವರು ರೋಗ ಮಾತಾಡ್ತಾರಂತೆ. ತಗೊಳ್ಳಿ ರೋಗ ಸಾಹೇಬ್ರೆ. ಹಲೋ ಮಿಸ್ಟರ್ ಸ್ವತಂತ್ರರಾವ್. ಓಹೋ, ರೋಗ್ ಸಾಹೇಬ್ರು. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಏನ್ ಸ್ವಾಮಿ, ಚೆನ್ನಾಗಿದ್ದೀರಾ? ಹಾಯ್, ಗೂಡ್ಸ್ ನ ಕಳ್ಸಿದ್ರಿ, ಗುಡ್ನ ಕಳ್ಸಿದ್ರಲ್ಲ ಇಲ್ಲಿ. ಏನ್ ಮಾಡಕ್ಕಾಗತ್ತೆ ಸ್ವಾಮಿ, ಕೋಟ್ಯಾಂತರ ರೂಪಾಯಿ ಮಾಲು ಅಷ್ಟು ಸುಲಭ ಹೊರಗಡೆ ಕಳಿಸೋ ಹಾಗಿಲ್ಲ, ಡೇಂಜರ್. ಯಾಕೆ ಸ್ವಾಮಿ, ನಿಮ್ ಎಲಿಜಬೆತ್ ಟೇಲರ್ ಹತ್ರ ಎಲ್ಲಾ ವಿಷಯ ಹೇಳಿದ್ದಲ್ಲ, ಹೇಳಿಲ್ವಾ? ಒಂದ್ ಕೆಲಸ ಮಾಡಿ ಸ್ವಾಮಿ, ನಮ್ ಹಳಕಟ್ಟಿ ಜೊತೆಗೆ ನೀವೇ ನಮ್ಮ ಮನೆಗೆ ಬಂದ್ಬಿಡಿ, ಎಲ್ಲ ವಿಷಯ ಇಲ್ಲೇ ಮಾತಾಡೋಣ. ನೋ ಮಿಸ್ಟರ್ ಸ್ವತಂತ್ರರಾವ್, ನನ್ನ ಹಿಂದೆ ತುಂಬಾ ಸಿಐಡಿಗಳು ಇದ್ದಾರೆ. ಡೂ ಒನ್ ಥಿಂಗ್, ನೈಟ್ 12 o'clock you come to stadium. ಒಬ್ಬರೇ ಸಿಂಗಲ, ನಾನು ಕ್ಯಾಶ್ ತಗೊಂಡ್ ಬರ್ತೀನಿ. ಯಜಮಾನ್ರೆ, ಆ ವಿಗ್ರಹಗಳು ನಮ್ಮ ಹತ್ರ ಇರೋವರೆಗೂ ಪೊಲೀಸ್ನವ್ರ ಭಯ ತಪ್ಪಿದ್ದಲ್ಲ. ಏನೇ ನೀನು ಒಬ್ಬನೇ ಮಾತಾಡ್ತಾ ಇದೀಯಾ? ಒಳ್ಳೆಯ ರೋಗ್ ಸಾಹೇಬ್ರಿಗೆ ಫೋನು. ಎಸ್ ಮಿಸ್ಟರ್ ಸ್ವತಂತ್ರರಾವ್. ಸಾಹೇಬ್ರೆ, ನಮ್ ವ್ಯವಹಾರ ಬಹಳ ಗುಟ್ಟಾಗಿ ನಡಿಬೇಕು. ಯಾಕೆ ಅಂದ್ರೆ ಈ ಊರಿಗೆ ದೊಡ್ಡ ಮನುಷ್ಯ ನಾನು. ಹ್ಞೂ ಸ್ವಾಮಿ, ಮರ್ಯಾದೆ ಪ್ರಶ್ನೆ. ಡೋಂಟ್ ವಾಂಟ್ ಮಿಸ್ಟರ್ ರಾವ್, ಬಟ್ ಆದ್ರೆ ಒನ್ ಥಿಂಗ್, ನಾನು ನಿಮ್ಮನ್ನ ಗೊತ್ತಿರಬೇಕು. ಅದಕ್ಕೆ ನೀವು ಕೆಂಪು ಬಟ್ಟೆಲ್ ಬಾನಿ, ನಾನು ವೈಟ್ ಬಟ್ಟೆಲ್ ಬಾಚಿನಿ. ರಿಮೆಂಬರ್, ನೈಟ್ 12 o'clock, ರೈಟ್. ಕೆಂಪು ಬಟ್ಟೆ ಅದಕ್ಕೇನಂತೆ, ಹೊಲಸು ಹಾಕೊಂಡ್ ಬಂದ್ಬಿಡ್ತೀನಿ. ಓಕೆ ಸ್ವಾಮಿ, ಹಾಗೆ ಆಗ್ಲಿ. ಆಯ್ತು, see you. ಮಿಸ್ಟರ್ ಹಲ್ಕಾಕಟಿ. ಹಲ್ಕಟ್ಟಿರಿ? ಮಿಸ್ಟರ್ ಕಟಿ, ನಮ್ದು ಬಿಸ್ನೆಸ್ ಆಯ್ತು. ನಾನು ಅನ್ಕೊಂಡಿದ್ದು ಹೀಗಾಗತ್ತೆ ಅಂತ. ಹಾಗೆ ಆಯ್ತು ನೋಡ್ರಿ, ಲಕ್ಷಾಂತರ ರೂಪಾಯಿ ವ್ಯವಹಾರ ಕುದುರಿಸ್ಕೊಟ್ಟಿದ್ದೀನಿ. ಅಂಡರ್ಸ್ಟ್ಯಾಂಡ್. ನಿಮ್ದು ಲಂಚದ ಜನ ಎಲ್ರು ಆ ತರ ಇರೋದ್ರಿ, ಎಲ್ಲೋ ನನ್ನಂತ ಒಬ್ರು ಇಬ್ರು ಇರ್ತಾರೆ. ಮನೆಗೆ ಫೈಲ್ ಹಾಕ್ಸ್ಕೊಡ್ತೇನೆ. ಈಗ ಏನು ನಿಮ್ ಟೈಮ್ ಬಂದಿಲ್ಲ? ಇನ್ನೂ ನನ್ನ ಟೈಮ್ ಬಂದಿಲ್ಲ. ಇದನ್ನ ಇಟ್ಕೊಳ್ಳಿ, ಡ್ರಿಂಕ್ ಅಂಡ್ ಗೋ ಟು ಸ್ಲೀಪ್. ರೇಸ್ ಕೋರ್ಸ್ ಇಂದ ಹ್ಯಾಪ್ ಮೋರೆ ಹಾಕೊಂಡು ಹೊರಗೆ ಬಂದ್ರು. ಆ ಕಡೆ ನೋಡ್ತಾರೆ, ಈ ಕಡೆ ನೋಡಿದ್ರು, ನಡೆಯೋಕ್ ಪ್ರಾರಂಭ ಮಾಡಿದ್ರು. ನಡೀತಿದ್ದಾರೆ. ಜೇಬ್ ನೋಡ್ತಾರೆ, ಖಾಲಿ. ಪೆಟ್ರೋಲ್ ಖಾಲಿ, ಕಣ್ಣೀರ್ ಖಾಲಿ. ಗಣಿಗಳೇ, ನಿಮ್ಮನ್ನ ಈ ಸ್ಥಿತಿಲಿ ನೋಡಕ್ ಆಗೋಲ್ಲ. ದೇವರು ನಿಮಗೆ ಸ್ಥಿತಿ ಕೊಡಬಾರ್ದಾಗಿತ್ತು. ದಣಿಗಳೇ, ಅಲ್ಲಿಂದ ನೀವು ಹ್ಯಾಗ್ ಬಂದ್ರಿ? ಅದೆಲ್ಲ ಆಮೇಲೆ ಹೇಳ್ತೇನೆ. ಬೆಳಗ್ಗೆ ಒಬ್ಬ ನನ್ನ ಮುಂದೆ ಬಂದಲ್ಲ, ಭಿಕಾರಿ. ಅವನ್ನ ಎಲ್ಲಿದ್ದ ಹೇಳುತ್ತಾನೆ. ಗೋಲೆ ಸರ್, ಕೂಲಿ ಅವನ ನೀನು? ಅವತ್ತು ಕೂಲಿ ಮಾಡ್ತಾ ಅಂತ ಹೇಳಿ ನಡೆದಾರಲ್ಲ ಬಿಟ್ಟು ಹೋಗ್ತೀಯ? ಸರ್, ಅವತ್ತೇನೋ ಹಾಗಾಯ್ತು, ಇವತ್ತು ಆತರ ಆಗಲ್ಲ ಸರ್. ಮನೆಯವ್ರಿಗೂ ತಂದ್ಕೊಡ್ತೀನಿ. ಆಗಲ್ಲ, ಕೊಡೋದಿಲ್ಲ, ನಾನು ಕೊಡೋದೇ ಇಲ್ಲ. ಸರ್, ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ನಿಮ್ ತಮ್ಮಯ್ಯ ಅಂತೀನಿ. ಕೊಡಿ ಸರ್. ನನ್ನ ಕರ್ಮ ತಗೊಂಬ.
ಕಚ್ಚಿನ ಕುಳ್ಳ. ನನ್ ಯಾಕೆ ಹಿಡ್ಕೊಂಡ್ ಬಂದಿದ್ದು? ನಮ್ ಎದುರಿಗೆ ಬಂದಿದ್ದಕ್ಕೆ. ನಾನೇನು ನಿಮ್ ಎದುರಿಗೆ ಬರ್ಲಿಲ್ಲ, ನೀವೇ ನನ್ನ ಎದುರಿಗೆ ಬಂದಿದ್ದು. ನಾವು ದೊಡ್ಡವರು, ದೊಡ್ಡ ದೊಡ್ಡ ಕೆಲಸ ಇರುತ್ತೆ, ಹೋಗ್ತಾ ಇರ್ತೀವಿ. ನೋಡ್ಕೊಂಡು ಓಡಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ನೋಡ್ಕೊಂಡು ಓಡಾಡ್ಬೇಕಾದ ಎಚ್ಚರಿಕೆ ನಿಮಗಿರ್ಬೇಕು. ನನ್ನ ಮುಖ ನೋಡ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದಾಗೋದಿಲ್ಲ ಅಂತ ನಾನು ಅವಾಗ್ಲೇ ಹೇಳಿದ್ನೋ ಇಲ್ಲೋ? ನಾನು ಹೋಗ್ಬೇಕಾದ್ರೆ ನಿನ್ಗೊಂದು ಮಾತು ಹೇಳಿದ್ದೆ, ಜ್ಞಾಪಕ ಇದೆಯಾ? ನೀವೇನ್ ಹೇಳಿದ್ರೋ ನನಗ್ ಜ್ಞಾಪಕ ಇಲ್ಲ. ಜಬ್ಬು ಕೃಷ್ಣ ಧಣಿ ನಿನಗ್ ಜ್ಞಾಪಕ ಇದೆಯಾ? ಇದೆ. ಹೇಳವನ್ಗೆ. ಗೆದ್ರೆ 10,000, ಸೋತ್ರೆ ಲಟಪಟ ಲಟಪಟ ಲಟಪಟ. ಈಗ ನಾನು ಸೋತಿದ್ದೀರಾ ಸೋತಿದ್ದೀರಾ ಸೋತಿದ್ದೀರಾ. ಸೋತೇರಿ. ನಾನ್ ಸೋತಿಲ್ಲ, ಗೆದ್ದಿದ್ದೀನಿ. ಜಾಕ್ಪಾಟ್ 10 ಲಕ್ಷ. ಏನೋ ತಿಂತಾ ಇದೀಯಾ? ಏನಿಲ್ಲ, ಬೆರಳು. ಇವತ್ತು ಬೆರಳು ತಿಂತೀಯಾ, ನಾಳೆ ಕೈನೇ ತಿಂದು ಬಿಡ್ತೀಯಾ? ನಿನ್ನ ನಮಗೆ ಸುಳ್ಳು ಹೇಳ್ತಿದ್ದಾನೆ ಕಣ ಅವನು. ಹೇಳ್ತಿದ್ದಾನೆ ಅವನು. ನನ್ನ ಮಗನೇ, 4 ಜನ ಒಟ್ಟಿಗೆ ಇರ್ಬೇಕಾದ್ರೆ ಒಬ್ನೇ ಲಾಡು ತಿಂತಾ ಇದೀಯಾ? ಇರೋದೊಂದು ಹಂಚದ್ ಹೇಗೆ ಕಾಗೆ ಎಂಜಲ್ ಮಾಡೋದಪ್ಪ, ಚೂರ್ ಮಾಡ್ಕೊಂಡು ತಿನ್ನೋದು. ಏನೋ ಅದು ಕಲ್ಲಿದ್ದಾಗಿದೆ, ಹೋದಶ ಮಾಡಿದ್ದು. ಚೂಚೂರ್ ಮಾಡಕ್ ಆಗಲ್ಲ, ಚೂಚೂರ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನೀನ್ ಒಬ್ನೇ ತಿಂತಾ ಇದ್ದ. ಬಿಡ್ರ 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 ಬಿಡ್ರ. ಏನ್ ಲಾಡು ತಿಂದೆ ಅಂದ್ರೆ ಪ್ರಾಣನ ಹೋಗುತ್ತೆ? ಲಾಡು ನೋಡಿದ್ಮೇಲೆ ತಿಂದೆಲ್ಲ ಹೋದ್ರೆ ನಂಗ್ ಪ್ರಾಣನೇ ಹೋಗುತ್ತೆ. ಲಾಡು ಬೇಕಾದ್ರೆ ಬೇವರ್ಷಿನ ಯಾಕೋ ಕೇಳ್ತ್ಯಾ? ಇಲ್ವಾ ನಮ್ ರಾಜ? ಕೇಳೋನ್ನ. ಸುಮ್ನೆ ಕೇಳಿದ್ರೆ ಅವನಲ್ಲಿಂದ ತರ್ತಾನೋ? ಆಕಾಶನ ಉದಿಸ್ಲಿ, ನಮ್ ರಾಜ ಅಲ್ವೇ? ಮಂತ್ರಿಗಳ ಆಸೆನ ಈಡೇರ್ತಾ ಹೋದ್ಮೇಲೆ ಅವನೆಂಥ ರಾಜನೋ? ಲೇ, ನಮ್ಗೆಲ್ಲ ಆಗಲ್ಲ ಕಣ. ಆಗುತ್ತೆ ಆಗಲ್ಲ, ಆಗುತ್ತೆ ಆಗಲ್ಲ, ಆಗುತ್ತೆ ಆಗಲ್ಲ ಆಗುತ್ತೆ ಆಗಲ್ಲ ಆಗುತ್ತೆ ಆಗಲ್ಲ ಕಣ. ಲೇ, ಸುಮ್ನೆ ಯಾಕ ಕಚ್ಚಾಡ್ತೀರಾ? ನಿಮಗ್ ಲಾಡು ತಾನೇ ಬೇಕು? ಹೌದು. ಸರಿ, ನಾಳೆ ಇರುತ್ತೆ ಲಾಡು. ಅದು ಹೋಟೆಲ್ ಲಾಡು ಅಲ್ಲ. ಊಟ ಮಾಡ್ಕೊಂಡು ಮನೇಲೇ ಇರು, ಎಲ್ಲೂ ಹೊರಗಡೆ ಹೋಗ್ಬೇಡ. ಸರಿಯಪ್ಪ, ನೀನು ಬೇಗ ಬಂದ್ಬಿಡು. ಬಿಸ್ಲಲ್ಲಿ ಸುಮ್ಮನೆ ಸುತ್ತಬೇಡ. ಮರಿ, ಅಪ್ಪ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀವೆಲ್ಲ ಚೆನ್ನಾಗಿದ್ದೀರಾ? ಏನಮ್ಮ ಇದು, ಇದ್ದಕ್ಕಿದ್ದಾಗೆ ಬಂದ್ಬಿಟ್ರಿ? ಇದ್ದಕ್ಕಿದ್ದಾಗೆ ಬಂದ್ಬಿಟ್ರಿ ಅಂತಿದಾರಲ್ಲ ಮಾವ, ಯಾಕೆ? ಇದೇನು ಮಾವ ಹೀಗೆ ಹೇಳ್ತಿದ್ದೀರಿ? ನಿಮ್ ಕಾಗದ ಬಂದಿದ್ದಕ್ಕೆ ತಾನೇ ನಾವ್ ಇಲ್ಲಿಗೆ ಬಂದಿದ್ದು. ಕಾಗ್ದಾನ? ನಾನ್ ಯಾವಾಗ ಕಾಗದ ಬರ್ದೆ? ಗೌರಮ್ಮ, ನಾನು ಈ ಕಾಗದ ಕೊಟ್ಟು ಬರ್ತೀನಿ, ನೀನಷ್ಟು ಅಡಿಗೆ ನೋಡ್ಕೊಮ್ಮ. ಸರಿಪಾ. ಅಳಿಯಂದ್ರೆ ಒಳಗೊಂಡಿದ್ದೆ. ಆಯ್ತು ಮಾವ. ಮುಖದಲ್ಲಿ ಉತ್ಸಾಹನೇ ಇಲ್ಲ, ವಾಚ್ ಕೊಂಡ್ಕೊಂಡ್ರು ಎಲ್ಲೋ ಗೊತ್ತಾಗ್ಲಿಲ್ವಲ್ಲ. ಹಬ್ಬದ ನೆಪದಲ್ಲಿ ವಸೂಲಿ ಬಂದಾಗ ಕಾಣುತ್ತೆ. ನನ್ನ ಬಿಡಕ್ಕ, ನಾನ್ ಯಾವಾಗ್ಲೂ ಗುಂಡ್ ಗುಂಡಾಗೆ ಇರ್ತೀನಿ. ಅಷ್ಟರಿ, ನೀನ್ ಯಾಕೆ ಗುಂಡ್ ಗುಂಡಾಗ ಆಗ್ಬಿಟ್ಟೆ? ಸುಮ್ನಿರ. ಈಗ ನೀನೇನ್ ಮಾಡ್ಕೊಂಡಿದ್ಯಾ? ನಾನು ಸರಿ, ಅಪ್ಪನ ಕೆಲ್ಸ ನೀನೇ ಮಾಡ್ತೀಯಾ? ಅಪ್ಪ ಮಾಡಕ್ಕಾಗದ ಕೆಲಸ ಎಲ್ಲ ಇರುತ್ತಲ್ಲ, ಬರೆಯೋದು, ಟಸ್ಟೆ ಹೊಡೆಯೋದು, ಏನೇನೋ ಇರುತ್ತೆ ಬೇಕಾದಷ್ಟು. ಅದೆಲ್ಲ ನಾನೇ ಮಾಡೋದು. ರಾಜ, ಬಾವಾ ಬಾವಾ ಬಾವಾ, ಇದು ಲಾಡು ತಾನೇ? ನಿನಗೆ ಗೊತ್ತಾಯ್ತು? ಅಪ್ಪ ಹೇಳ್ದ. ರಾಜು, ನಿಮ್ಮಪ್ಪ ಹೊಸ ವಾಚ್ ತಂದ್ರ? ಓ, ತಂದಿದ್ದಾರೆ. ಫಸ್ಟ್ ಕ್ಲಾಸ್ ವಾಚು. ನೀನ್ ನೋಡಿದ್ಯಾ? ನೋಡ್ದೆ ಇರ್ತೀನ. ಆಟೋಮ್ಯಾಟಿಕ್ ವಾಚು, ಕೀ ಕೊಡ್ದೇನೆ ಟಿಕೆ 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 ಟಿಕೆ. ಆ ವಾಚಲ್ಲ ಬಾಬಾ, 600 ರೂಪಾಯಿ ವಾಚು. ಐಸಿ ವಾಚಲ್ಲ ಬಾಬಾ, ಸೀಖ ಸೀಖ. ಯಾವಾಗ ಕೊಡ್ತಾರಂತ ನನ್ನ? ನೀನ್ ಇವತ್ ತಾನೇ ಊರಿಗೆ ಬಂದಿದೀಯಾ, ನಾಳೆ ಹಬ್ಬ. ಇವತ್ ಕೊಟ್ರೆ ಇವತ್ತು ಸಂಜೆ ಊರಿಗೆ ಹೋಗ್ತೀಯ. ಅದಕ್ಕೆ ಒಂದ್ 4 ದಿವಸ ಆದ್ಮೇಲೆ ನೀ ಬಸ್ ಹತ್ಬೇಕಾದ್ರೆ ನಿನ್ ಕೈ ಕಟ್ಬಿಡ್ತಾರೆ. ಸಾದ ದೊಡ್ಡ ಸೊಮ್ಮನೆ ನೆನೆಸಿಕೊಂಡೆ ಜೊಮ್ಮನೆ, ನೀರೂರಿ ನಾಲಿಗೆ ಕುಣಿವುದಯ್ಯ ಗಮ್ಮಗೆ. ಲಾಲ ಲಲ್ಲ ಲಾಲ ಲಾಲ ಲಲ್ಲ ಲಾಲ 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 ಲಲ್ಲ ಲಾಲ ಲಾಲ ಲಲ್ಲ ಲಾಲ. ಸುಳ್ಳು ರಾಜನಿಗೆ, ಸುಳ್ಳು ಮಹಾರಾಜನಿಗೆ. ಸುಬ್ಬಣ್ಣ, ಸುಬ್ಬಣ್ಣ, ಏನ್ ಲಿಂಗಪ್ಪ? ನನಗ್ ಮನೆ ಆರ್ಡರ್ ಬಂದ್ರೆ ನಾನು ಎಲ್ಲೇ ಇದ್ರು ತಂದ್ಕೊಡು ಅಂತ ಹೇಳಿರ್ಲಿಲ್ಲನಪ್ಪ? ಹೇಳಿದ್ರಿ. ಮತ್ತೆ ಯಾಕಪ್ಪ ತಂದ್ಕೊಡ್ಲಿಲ್ಲ? ಹಣ ಬಂದ್ರಲ್ವಾ ತಂದ್ಕೊಡೋದು. ಬರ್ಲಿಲ್ವಾ? ಏನಪ್ಪ ಸುಬ್ಬಣ್ಣ, ಸಾಲ್ಗಾರೆಲ್ಲ ಪಕ್ಕದಲ್ಲಿ ನಿಂತವ್ರೆ, ನೀನ್ ನನಗ್ ತಮಾಷೆ ಮಾಡ್ತೀಯಲ್ಲಪ್ಪ? ನಿಮ್ ಹತ್ರ ನನಗೆ ಏನ್ ತಮಾಷೆ? ಹಣ ಬರ್ಲಿಲ್ವಾ? ನನ್ನ ಮಗನ ಹಣಗೂ ಬರ್ಲಿಲ್ಲ. ನಿನ್ ಮಗ್ನ ಹೇಳುತ್ತಲ್ಲೇ ಅವ್ನ ಮಾತೆಲ್ಲ ಸುಳ್ಳು. ಹಂಗಂತ ಅವ್ನ ಹಣೆ ಮೇಲೆ ಬರೀ. ಲಿಂಗಪ್ಪನವ್ರೆ, 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 ನಿಮ್ ಮನೆಗ್ ಬೆಂಕಿ ಬಿದ್ದಿದೆ. ನೀರ್ ಬಿಡೋಣ ಅಂದ್ರೆ ಬೀದಿನಲ್ಲಿ ನೀರ್ ಕೂಡ ಇಲ್ಲ. ಹೋಗಾಯ್ತು ಹೋಗಾಯ್ತು, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು. ಅಮ್ಮೋಯ್, ಅಮ್ಮ ಹಸಿವು, ಅಪ್ಪ ಹಸಿವು,
ತರರಿಂ ಎಲ್ಲ ಖಾಲಿ ಇದು ಸಿಕ್ಕಿತು ಅವಲಕ್ಕಿ. ರಾಜಾ 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 ಎಲ್ಲಿದೆಯೋ ರಾಜಾ? ಇಲ್ಲಿದೀಯಾ? ಬಾ ಹೊರಗೆ, ಬಾ ಹೊರಗೆ. ಬಂದೆ ರಾಜಾ. ಇಲ್ಲ ಅಪ್ಪ, ಅಪ್ಪ ಓಡಾಡ್ಬೇಡ, ಓಡಾಡ್ಬೇಡ ಅಪ್ಪ, ಎಲ್ಲೋ ಓಡಾಡ್ಬೇಡ ಅಪ್ಪ, ಅಪ್ಪ ಅಪ್ಪ ಇವತ್ತೆಲ್ಲೋ ಓಡಾಡ್ಬೇಡ ನಿನ್ನ ಅಪ್ಪ, ಅಪ್ಪ ಅಪ್ಪ. ಅಯ್ಯೋ ಅಪ್ಪ, ಅಪ್ಪ 3 ಜನಕ್ಕೆಲ್ಲ ಸುಳ್ಳು ಹೇಳಿ ಮೋಸ ಮಾಡ್ತೀಯಾ? ಕಳಿತೀಯಾ? ನನಗೆ ಟಮ್ನೆ ನಗುತ್ತೀಯಲ್ಲೋ, ನಗುತ್ತೀಯಲ್ಲೋ ಅಪ್ಪ, ಅಪ್ಪ 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 ಅಪ್ಪ. ರಾಜಾ 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 ಇನ್ನು ಹೊಡೆಯಲ್ಲಪ್ಪ ನಿನ್ನ, ಇನ್ನು ಹೊಡೆಯಲ್ಲಪ್ಪ ನಿನ್ನ ರಾಜಾ. ಅಯ್ಯೋ ದೇವ್ರೆ. ಅಬ್ಬಾ ಗೆದ್ದೆ. ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ. ಏನ್ ಸುಬ್ಬಣ್ಣ, ನಿನ್ ಮಗ ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ, ಧರ್ಮೇಂದ್ರ ಎಲ್ಲಾರನ್ನ ಕರೆಸಾನಂತೆ. ನೀ ನಾಟಕ ನೋಡ್ಲಿಕ್ಕೆ ಬರ್ದಲೇನು? ನಂಗೆ ಯಾಕೆ ಇದೆಲ್ಲ? ನೀ ಹಾಗಿರ್ಬಾರ, ಬರ್ಬೇಕು, ನಾಟಕ ನೋಡ್ಲೇಬೇಕು. ನೀ ನೋಡ್ಕೊಂಡು ನಡಿ 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 ನಡಿ. ಜನ ಗಲಾಟೆ ಮಾಡ್ತಿದಾರಲ್ಲ, ವಿಷಯ ಹೇಳ್ಬಿಡು. ಮಹಾಜನಗಳಲ್ಲಿ ವಿನಂತಿ, ದಯವಿಟ್ಟು 1 ನಿಮಿಷ ಸಾವಧಾನವಾಗಿರ್ಬೇಕು. ಮಕ್ಕಳ ಕಲ್ಪನಾ ಎಲ್ಲಿದ್ದಾಳೋ ಮುಖ ತೋರ್ಸಕ್ ಹೇಳ. ಮಹಾಜನಗಳೇ, ಇದೊಂದು ದುರ್ವಾರ್ತೆ. ನಮ್ಮ ನಾಟಕಕ್ಕೆ ಬರಬೇಕಾದ ಶ್ರೀಮತಿ ಕಲ್ಪನಾರವರು ದಾರಿಲೇ ಸತ್ತು ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಸಿನಿಮಾಟಿಸ್ಟ್ ಕಲ್ಪನಾ ಅಲ್ವಾ? ಅವಳು ಯಾವಾಗ ಸತ್ತಲ್ರೋ ಬಡ್ಡಿ ಮಕ್ಕಳ? ಆ ವಿಷಯನೂ ನಮ್ಗೆ ಇವಾಗ ತಾನೇ ಗೊತ್ತಾಗಿದ್ದು. ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ ಬಂದಿದ್ದಾರೆ ಅಂದ್ರಲ್ಲ, ಅವ್ರನ್ನಾದ್ರೂ ತೋರಿಸ್ರು. ಅವ್ರು ಬರ್ತಾ ಇದ್ದ ರೈಲು ಕಂಬಿ ತಪ್ಪಿದೆ. ಜನ ರೈಲಿಂದ ಇಳಿದು ರೈಲ್ನ ಕಂಬಿ ಮೇಲೆ ಇಟ್ಕೊಂಡು ತಳ್ಕೊಂಡ್ ಬರ್ತಾ ಇದ್ದಾರೆ. ದಯವಿಟ್ಟು ತಾವು ಕಾಯ್ತಾ ಇರ್ಬೇಕು. ಬರೀ ಸುಳ್ಳು ಹೇಳ್ತಾ ಇದಾರೆ ನನ್ನ ಮಕ್ಕಳು. ಇದ್ರಲ್ಲಿ ಏನೋ ಮೋಸ ಇದೆ, ಮೋಸ ಮೋಸ. ಮಹಾಜನಗಳೇ, ಶಾಂತಿ ಶಾಂತಿ. ಅವ್ರು ಬರ್ದಿದ್ರೆ ಏನಾಯ್ತು? ನಾವು ಕನ್ನಡಿಗರು ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡಬೇಕು. ಆದ್ರಿಂದ ಆ ನಾಟಕ ನಾವೇ ಆಡ್ತೀವಿ, ನೀವೇ ನೋಡ್ಬೇಕು. ಇಟ್ಟರೆ ಸಗಣಿಯಾದೆ, ಕಟ್ಟಿದರೆ ಕುರುಳಾದೆ, ಸುಟ್ಟರೆ ನಸಳಿಗೆ ವಿಭೂತಿಯಾದೆ. ನೀನ್ಯಾರಿಗಾದೆಯೋ ಎಲೆ ಮಾನವ. ತಂಬೂರಿಯಲ್ಲೋ ತಂಬೂರಿ ಅಡವಾಯ್ತು, ತಲೆ ಜುಟ್ಟು ಬೋಳಾಯ್ತು, ನನ್ನ ಮಾನ ಸಂತೆಯಲ್ಲಿ 10 ಪೈಸೆ ಮಾರೋಯ್ತು. ನೀನ್ಯಾರಿಗಾದೆಯೋ ಎಲೆ ಮಾನವ. ಅಯ್ಯೋ ಆಂಜನೇಯ ಹೊರಗಡೆ ಬಾಲ ಸಿಕ್ಕೊತಿದ್ದಾರೆ. ಆಂಜನೇಯ, ಆಂಜನೇಯ ಬಾರೋ, ಬೇಗ ಬಾರೋ. ಹಲೋ ಆಂಜನೇಯ, ನಿನ್ನ ತಮ್ಮನಾದ ಭೀಮಸೇನ ಬರ್ತಿದ್ದಾನೆ. ಭೀಮಣ್ಣ 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 ಬೀದಿ ಭೀಮಣ್ಣ. ಬೀದಿ ಭೀಮಣ್ಣ ಅಲ್ಲ ಕಣ, ಬರೇ ಭೀಮಣ್ಣ. ಮುಚ್ಚೋ ಬಾಯಿ. ತಬಲಾ ಹೊಡಿದ್ರೆ ತಬಲಾ ಹೊಡಿ, ತಲೆ ಆಟಲ್ಲ ನಿನಗೆ ಯಾಕೋ? ಏಯ್, ನಿನಗೆ ಮೇಯರ್ ಮುತ್ತಣ್ಣ ಆಗುತ್ತಾ? ಬೀದಿ ಬಸವಣ್ಣ ಆಗುತ್ತಾ? ಚೂರಿ ಚಿಕ್ಕಣ್ಣ ಆಗುತ್ತಾ? ಅವನ ತಮ್ಮ ಇವನು ಬೀದಿ ಭೀಮಣ್ಣ. ಭೀಮಸೇನ, ನೀನು ಹೋಗುತ್ತಿರುವುದು ಆ ಹೂವು ತರುವುದಕ್ಕೆ ತಾನೇ? ಯಾವ ಹೂವು ಅದು? ಮೊದ್ಲಪ್ಪಳ, ಆಮೇಲೆ ಹೇಳ್ತೇನೆ. ಓ, ಆ ಹೂವು. ಭೀಮಸೇನ, ಆ ರೋಡಿನಲ್ಲಿ ಒಂದು ಮುದಿಕೋತಿ ಉಂಟು, ಅದರ ಬಾಲವನ್ನು ಮಾತ್ರ ದಾಟಬೇಡ. ಎಲ್ಲಿದೆ ಆ ಕೋತಿ? ಓ, ಎಲ್ಲಿದೆಯೋ ಈ ಮುದಿಕೋತಿ? ಕೋತಿ ಮುಂಡೆದೆ. ನಾಚಿಕೆ ಕೋತಿ, ನಾಚಿಕೆ ಕೋತಿ. ನೀನೇ ನಾ ನನ್ನ ಕರೆದವನು, ನೀನೇ ನಾ ನನ್ನ ಕೆರೆದವನು, ನೀನೇ ನಾ. ಯಾರು ಯಾರು ನೀ ಯಾರು? ಎಲ್ಲಿಂದ ಬಂದೆ ಯಾವೂರು? ಬದುಕಿದ್ದ ಜನರು ಇಲ್ಯಾರು ಬರರು, ಬಂದವರು ಉಳಿಯಲಾರು. ಯಾರು ಯಾರು ನೀ ಯಾರೋ? ಮೇರಾ ನಾಮ ರಾಜು ಗರಾಘನ, देखिए गंगा जहाँ मेरा नाम राजू. रूप तेरा मस्ताना, प्यार मेरा दीवाना. रूप तेरा मस्ताना, प्यार मेरा दीवाना. कल कोई हमसे ना हो गई. ನಿಲ್ಲಿಸ್ರ ಕನ್ನಡ ಪದ್ಯ ಹೇಳ್ರು. ಧರಣಿ ಮಂಡಲ ಮಧ್ಯದೊಳಗೆ ಬೆಳೆಯುತ್ತಿಯ ಕರ್ನಾಟಕ
ಮುಂದಕ್ಕೇನೋ ಏನಾದ್ರೂ ಒಂದ್ ಹೇಳೋ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿ ಗಮಪತನಿತ ಓದಿದನು, ಸತಿಗಿನ ತೋಮೆಂದು ಬಾರ್ತಿದ್ದನು. ಭೀಮಾಂಜನೇಯ ನಾಟಕ ಮಾತ್ರ ಓದಿಬೇಕಾ? ಓದಿಬೇಡಿ, ನಾಟಕನೇ ಆಡ್ತೀವಿ. ಕೂತ್ಕೊಳ್ಳೋ. ಎಲ್ಲವೋ ಕೋತಿ, ತೆಗೆದಿಡು ನಿನ್ನ ಈ ಬಾಲವನ್ನು. ನನ್ ಕೈಯಲ್ಲಾಗಲ್ಲ, ನೀನೇ ತೆಗೆದಾಕ್ ಹೋಗಪ್ಪ. ಯಾಕೋ ನಗ್ತಿ? ಬಾಳ ಚೆನ್ನಾಗಿದ್ಯಾ? ಅಲ್ಲಿ ಒಳಗಡೆ ಒಂದು ಬಾಳ ಮಿಕ್ಕಿತ್ತು, ಬರ್ತಾ ಸಿಕ್ಕಿಸ್ಕೊಂಡು ಬಂದ್ಬಿಟ್ಟೆ. ಭೀಮನಿಗೆಲ್ಲ ಬಾಳ ಇರತ್ತೇನೋ. ಮಹಾ ಮೇಧಾವಿ ಇವನು, ಹೇಳ್ಬಿಟ್ಟ. ಹೇಳ್ರಲ್ಲೇ, ನೀನು ಅಣ್ಣ ತಾನೆ, ನಾನು ಭೀಮಸೇನ ನಿನ್ ತಮ್ಮ ತಾನೆ. ಅಣ್ಣನಾದವನಿಗೆ ಅಷ್ಟುದ್ದ ಬಾಳ ಇರಬಹುದು, ತಮ್ಮನಾದವನಿಗೆ ಇಷ್ಟುದ್ದ ಕೂಡ ಇರಬಾರ್ದ? ಗುರು ಏನ್ ಡೈಲಾಗ್ ಗುರು. ಬದುಕ್ತಾರೆ ನಾಟಕದ ಮಾತಾಡ್ರು. ಎಲ್ಲವೋ ಮರ್ಕಟ, ತೆಗೆದಿಡು ನಿನ್ನ ಈ ಬಾಲವನ್ನು. ಈ ಭೀಮಸೇನನು ನಿನ್ನ ಬಾಲವನ್ನು ತೆಗೆದಿಡಬೇಕಾ? ಸರಿ, ಆಗಲಿ. ಬಿಗ್ಗಾಗಿದೇನೋ? ಎಳಿಲ್ಲ. ನನ್ನ ಬಾಲವನ್ನು ಕಿತ್ತಿದೆ. ನೀನು ಲೂಸ ಕಟ್ಟಿಕೊಂಡಿದ್ದೆ, ನಾನು ಹೇಳಿದ ತಕ್ಷಣ ನನ್ನ ಕೈಗೆ ಬಂದು ಬಿಡ್ತು. ಇಲ್ಲ, ನೀ ಬೇಕೆಂದೇ ಕಿತ್ತಿರುವೆ. ಇಲ್ಲ, ನೀ ಬೇಕೆಂದೇ ನಾನು ಕಿತ್ತಿಲ್ಲ. ತೋಳು, ನನ್ನ ಬಾಲವು ನೀನು ಕಿತ್ತೆ, ನಿನ್ನ ಬಾಲವು ನಾನು ಕೇಳುವೆ. ಎಲ್ಲಿ ನಿನ್ನ ಬಾಲ?